ಒಳ್ಳೆ ಸ್ಟ್ರಾಂಗ್ ಉಂಟು. ಅಣ್ಣ ಏನಿಲ್ಲ, ಹೋಗು ಮರೆ. ಅಣ್ಣ ಏನಾದರೂ ಕೊಡಿ ಅಣ್ಣ. ತಗೋ. ಆಹಾ, ಏನು ಅದ್ಭುತ, ಏನು ಅದ್ಭುತ, ಏನು ಅದೃಷ್ಟ ರೇಖೆ ನಿನ್ನ ಕೈಯಲ್ಲಿದೆ. ಈ ಅದೃಷ್ಟ ರೇಖೆ ಕೈಯಲ್ಲಿದ್ದರೆ ಕೈ ತುಂಬ ಹಣ, ಬಂಗಲೆ, ಐಷಾರಾಮಿ ಕಾರೆಲ್ಲ ನಿನ್ನ ಮನೆಗೆ ಹುಡ್ಕೊಂಡು ಬರುತ್ತೆ. ಇಷ್ಟೆಲ್ಲ ಸಿಗಬೇಕಾದ್ರೆ ನನಗೆ 500 ರೂಪಾಯಿ ದಾನ ಮಾಡಬೇಕು. ಏ ನಿಂತುಕೋ. ಇದೇನು ಬೇರೆ ಬೇರೆ ಕಲರ್ ಚಪ್ಪಲಿ? ನನಗೂ ಅದೇ ಮರೆ ಆಶ್ಚರ್ಯ. ಇದೇ ಥರ ಇನ್ನೊಂದು ಜೊತೆ ನಮ್ಮ ಮನೇಲಿ ಇನ್ನೊಂದುಂಟು. ಎಲ್ಲಿಂದ ಬಂತು, ಹೇಗೆ ಬಂತು ಗೊತ್ತಿಲ್ಲ. ಎಂತದ? ಏಯ್, ಹಾಗಲ್ಲ ಮರೆ ಸಿಗರೇಟ್ ಎಳಿದು. ಸಿಗರೇಟ್ ಎಳೆಯೋ ಮೊದಲು ಈ ಥರ ಕುಟ್ಟಿ ಮತ್ತೆ ಬಾಯಿಗೆ ಹಾಕಬೇಕು. ಅಲ್ಲ, ಈ ತರ ಕುಟ್ಟಿ ಹಾಕಿ ಯಾಕೆ ಎಳೆಯುವುದು? ಅದು ನನಗೂ ಗೊತ್ತಿಲ್ಲ. ಎಲ್ಲರೂ ಕುಟ್ಟಿ ಎಳಿತಾರೆ, ಹಾಗೆ ನಾನು ಕುಟ್ಟಿ ಎಳೆಯುವುದು. ಅಣ್ಣ, ಈ ಮನುಷ್ಯರು ದೇವ್ರಾಗ್ತಾರ? ಆಗ್ತಾರೆ ಕಣೋ. ಈ ಹುಡುಗಿಯರಲ್ಲಿ 9 ದೇವಿಯ ಸ್ವರೂಪಗಳು ಇರ್ತವೆ. ಆದ್ರೆ ಮದುವೆ ಆದ್ಮೇಲೆ ಯಾವ್ದು ಆಕ್ಟಿವೇಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಜಸ್ಟ್ ಇವಾಗ ಆಕ್ಟಿವ್ ಆದಷ್ಟೇ. ನೋಡ್ರು, ನನಗಿವತ್ತು ಕದಿಲಿಕ್ಕೆ ಮನಸ್ಸಿಲ್ಲ. ನೀವಿಬ್ರು ದೊಡ್ಡ ಮನೆಗೆ ನುಗ್ಗಿ ಕೈಗೆ ಏನು ಸಿಗುತ್ತೋ ಅದನ್ನು ಕದ್ಕೊಂಡು ಬನ್ನಿ. ಓಕೆ ಬಾಸ್. A few moments later. ಅಣ್ಣನಿಗೆ ಇವತ್ತು ಖುಷಿಯಾಗ್ಬೋದು. ದೊಡ್ಡ ಪೆಟ್ಟಿಗೆ ಹೊತ್ಕೊಂಡು ಬಂದಿದ್ದೀನಿ. ಭಯಂಕರ ಭಾರ ಉಂಟು. ಮನೆಗೆ ನುಗ್ಗಿ ಅಂದರೆ ತರಕಾರಿ ತೋಟಕ್ಕೆ ನುಗ್ಗಿದ್ಯಾ? ರಾತ್ರಿ ಪಲ್ಯಕ್ಕಾಯ್ತು. ನನ್ನದು ನೋಡಿದ್ರೆ ಅಣ್ಣ ಫುಲ್ಲ ಖುಷಿಯಾಗೋದು. ಅಣ್ಣ, ಅವನಿಗೆ ಹೊಡಿತಿದ್ದೀರಾ? ಬೇರೆ ಮನೆಗೆ ಹೋಗಿ ಕದ್ಕೊಂಡು ಬಾ ಅಂತ ಹೇಳಿದ್ರೆ ನನ್ನ ಮನೆಯಿಂದ ಕದ್ಕೊಂಡು ಬಂದಿಯಾನೆ. ಮಗನೆ, ನೀನು ನಮ್ಮ ತರಕಾರಿ ತೋಟಕ್ಕೆ ನುಗ್ಗಿದಲ್ವಲ್ಲ.